ದಂಡವನ್ನು ವಿಧಿಸಲಾಗಿದೆ ಹಾಗೂ ಅಪರಾಧಿ ಹರೀಶ್ ಬಾಬುಗೆ 3 ಲಕ್ಷ ದಂಡ ಹಾಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇನ್ನು 2015 ಅಕ್ಟೋಬರ್ 16ರಂದು ಆರೋಪಿಗಳನ್ನು ಬಂಧಿಸಲು ತೆರಳಿದ್ದ ವೇಳೆ ಪಿಎಸ್ಐ ಜಗದೀಶ್ ಹತ್ಯೆಯಾಗಿತ್ತು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಮಾಡಿದ್ರು. ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಸಿಎಂ ಮತಯಾಚಿಸಿದ್ರು. ರಾಜಾಜಿನಗರದಿಂದ ಬಂಡಿರೆಡ್ಡಿ ವೃತ್ತ, ದಯಾನಂದ ನಗರ, ಶ್ರೀರಾಮಪುರದವರೆಗೂ ರೋಡ್ ಶೋ ನಡೆಸಲಾಯಿತು. ಈ ಅನುಮತಿಯನ್ನು ತಡೆದಿರ್ತಕ್ಕಂಥವ್ರು ಯಾರು? ನರೇಂದ್ರ ಮೋದಿಯವರ ಸರ್ಕಾರ. ಈ ಪಿಸಿ ಮೋಹನ್ ಯಾವತ್ತಾರು ಒಂದಿನ ಕೇಳಿದಾರ? ನಿಮ್ಮ ಕಷ್ಟ ಸುಖ ಕೇಳಿದಾರ? ಇಲ್ಲಿ ಬಂದಿದಾರ? ಮತ್ತೆ ಯಾಕೆ ಓಟ್ ಹಾಕ್ತೀರಿ ಅವ್ರಿಗೆ? ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ, ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥ, ನರೇಂದ್ರ ಮೋದಿ ಅವರಿಗೆ ಎದುರಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಲೋಕಸಭೆಗೆ ಹೋಗ್ಬೇಕಾ ಬೇಡ? ಹೋಗ್ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ಈ ಸಾರಿ ಪಕ್ಕದಲ್ಲಿ ಶೋಭಾ ಕರಂದ್ಲಾಜೆ, ಈ ಕಡೆ ಎಂತದು ತೇಜಸ್ವಿ ಸೂರ್ಯ. ನಾನು ಅಮಾವಾಸ್ಯೆ ಅಂತ ಕರೆಯೋದು ಅವನಿಗೆ. ಅವನು ಯಾಕಂತಂದ್ರೆ ಅವರು ಯಾವಾಗಲೂ ಕೂಡ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಸೂರ್ಯ ಅಲ್ಲ, ಅಮಾವಾಸ್ಯೆ. ಯಾವತ್ತಾರು ಪಿಸಿ ಮೋಹನ್ ಇರ್ಲಿ, ನಮ್ಮೆಲ್ಲರನ್ನು ಕೂಡ ನೋಡಿ ಮತವನ್ನು ಕೇಳಿ ಬಂದಿರತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮೆಟ್ರೋ ರೈಲಿನಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಜೆಪಿ ನಗರ ಮೆಟ್ರೋ ರೈಲಿನಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತೆ ಭೇಟಿಯಾಡಿದ್ರು. ಮೆಟ್ರೋ ಪ್ರಯಾಣದ ಬಳಿಕ ಕಾಲ್ನಡಿಗೆಯಲ್ಲಿ ಸಾಗಿ ತಮಗೆ ವೋಟ್ ಮಾಡುವಂತೆ ಜನರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಕೂತ್ಕೊಳ್ಳಿ. ಒಳ್ಳೆಯದು ಅಂತ ಹೇಳಿ BMW ಅಂದ್ರೆ ಬೈಸಿಕಲ್, ಮೆಟ್ರೋ ಅಂಡ್ ವಾಕಿಂಗ್ ಎಲ್ಲ ವಾಟ್ಸಪ್ ಸ್ವಲ್ಪ ಸೈಡ್ ನಮಸ್ಕಾರ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ಯದುವೀರ್ ಒಡೆಯರ್ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಜನರು ಮುಗಿಬಿದ್ದಿದ್ದಾರೆ. ಸೋಮವಾರಪೇಟೆಗೆ ಕೊಡಗು ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಆಗಮಿಸಿದ್ರು. ಯದುವೀರ್ಗೆ ಹೂವು ಮಳೆಯನ್ನ ಸುರಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಇನ್ನು ಇದೇ ವೇಳೆ ಯದುವೀರ್ ಜೊತೆ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ನೂಕು ನುಗ್ಗಲು ಉಂಟಾಯಿತು. ಅಲ್ಲಿ ಹೋದ ಮೇಲೆ ಅವ್ರು ಸಿಕ್ಕಿಲ್ಲ. ಓಕೆ ತೆಗಿರಿ. ಓಕೆ ಥ್ಯಾಂಕ್ ಯು. ಅಲ್ಲಿ ಹೋದ ಮೇಲೆ ಅವ್ರು ಸಿಕ್ಕಿಲ್ಲ.
ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಮಧುರಿ ಗ್ರಾಮಕ್ಕೆ ವಿಪಕ್ಷ ನಾಯಕ ಅಶೋಕ್ ಜೊತೆ ಆಗಮಿಸಿ ಶನಿ ಮಹಾತ್ಮ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಧುರಿ ಗ್ರಾಮದಲ್ಲಿ ರೋಡ್ ಶೋ ನಡೆಸಿದ ನಾಯಕರು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಿದ್ರು. ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗಾಗಿ ಪತ್ನಿ ಪ್ರೀತಿ ಸುಧಾಕರ್ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ದೇವಮೂಲೆಯಿಂದ ಪ್ರಚಾರವನ್ನ ಆರಂಭಿಸಿದ ಪ್ರೀತಿ ಸುಧಾಕರ್ ವಾಪಸಂದ್ರ ಸೇರಿ ಹಲವು ವಾರ್ಡ್ಗಳಲ್ಲಿ ಮತ ಯಾಚಿಸಿದ್ರು. ತಮ್ಮ ಪತಿಗೆ ಮತ ನೀಡುವಂತೆ ಜನರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಬರ್ತಾ ಇದ್ದಾರೆ ಅದಕ್ಕಾದ್ರೂ ಯೋಚನೆ ಮಾಡ್ಬಿಟ್ಟು ಅವ್ರ ಬದಲು ನಾನು ಬಂದಿದ್ದೀನಿ. ಎಲ್ಲರೂ ಬಿಜೆಪಿಗೆ ಸಪೋರ್ಟ್ ಮಾಡಿ. ಶಿವಮೊಗ್ಗ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಗೆಲುವಿಗಾಗಿ ಬಿಎಸ್ವೈ ಪುತ್ರರು ದೇವರ ಮೊರೆ ಹೋಗಿದ್ದಾರೆ. ಬಿವೈ ರಾಘವೇಂದ್ರ ಹಾಗೂ ಬಿವೈ ವಿಜೇಂದ್ರ ಶಿವಮೊಗ್ಗದ ಪಂಚವನ್ನಿಗೆ ಮಠಕ್ಕೆ ಭೇಟಿಯನ್ನ ನೀಡಿದ್ರು. ಶ್ರೀ ಮಹಾಂತ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ಚನ್ನವೀರ ದೇಶಿಕೇಂದ್ರ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ರು. ಸೋಮಣ್ಣ ತುಮಕೂರು ಸ್ಪರ್ಧೆಯನ್ನ ಟೀಕಿಸಿದ್ದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಖುದ್ದು ವಿ ಸೋಮಣ್ಣ ತಿರುಗೇಟನ್ನ ನೀಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಇದೇ ಪರಮೇಶ್ವರ್ ಅಧ್ಯಕ್ಷರಾಗಿದ್ದಾಗ ಯಾರ್ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಾದಾಮಿಗೆ ಯಾಕೆ ಹೋದ್ರು? ಪರಮೇಶ್ವರ್ ಕೂಡ ಒಂದು ಸಾರಿ ಪುಲಕೇಶಿ ನಗರಕ್ಕೆ ಹೋಗ್ಬೇಕು ಅಂತ ಇದ್ರು. ನರಸೊತ್ತೂರು ಯಾರು ಅನ್ನೋದನ್ನ ಜನರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಇದೇ ಪರಮೇಶ್ವರಣ್ಣ ಅಧ್ಯಕ್ಷ ಇದ್ದಾಗ ಯಾರ್ಯಾರು ಕರ್ಕೊಂಡು ಎಲ್ಲೆಲ್ಲಿ ನಿಲ್ಲಿಸಿದ್ರು? ಬಳ್ಳಾರಿ ಏನು, ಗುಲ್ಬರ್ಗ ಏನು, ವಯನಾಡು ಏನು, ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಏನು, ಪರಮೇಶ್ವರಣ್ಣು ಒಂದು ಸಾರಿ ಪುಲಕೇಶಿ ನಗರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದು ನಿಜಾನೇ. ಎಲ್ಲ ಇರ್ತದೆ. ಪರಮೇಶ್ವರಣ್ಣ ಒಬ್ಬ ನಮಗೆಲ್ಲ ತುಂಬ ಬೇಕಾದವರು, ನನಗಿನ್ನ ಬುದ್ಧಿವಂತರು, ಪ್ರಜ್ಞಾವಂತರು, ಎಜುಕೇಷನಿಸ್ಟು. ಅವ್ರು ಮಾತಾಡ್ತಾರೆ ಅಂದರೆ ನಾವು ಅದಕ್ಕೆ ಕಾಲ ಬಂದಾಗ ಮಾತಾಡ್ತೀನಿ. ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಏನು ಹೇಳ್ತಾರೋ ಅದು ಅವ್ರಿಗೆ ಸೇರಿದ್ದು. ನಾನು ಇನ್ನೊಬ್ರಿಗೋಸ್ಕರ ನಾನು ಬಂದಿಲ್ಲ. ನನ್ನ ಪಕ್ಷ ನಾನು ಕಳಿಸಿದೆ. ನಾನು ಜನರ ಹತ್ರ ಹೋಗ್ತಾ ಇದ್ದೀನಿ. ಜನರ ತೀರ್ಮಾನ ಏನಾಗಿದೆ ನೋಡೋಣ. ಯಾರು ನರ್ಸತ್ರು ಮತ್ತೊಬ್ಬರು ಅಂತ ಅವ್ರು ಏನು ಹೇಳ್ತಾರೆ, ಅದ್ಯಾಕೆ ಡಾಕ್ಟ್ರ್ ಬಾಯಿನಲ್ಲಿ ಆ ಥರ ಭಾಷೆ ಬರೋದಿಲ್ಲ. ಯಾಕೆ ಬರ್ತೋ ಗೊತ್ತಿಲ್ಲ. ನೀವೇ ಕೇಳ್ಬಿಟ್ಟು ನನಗೆ ಸರಿ.